ಹಲೋ ಆಸ್ಪರೆಂಟ್ಸ್, ಎಲ್ಲ ಹೇಗಿದ್ದೀರಾ? ಈ ವಿಡಿಯೋ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ VAO ಎಕ್ಸಾಮ್ಸ್ಗೆ ಅಂತಲೇ ಮಾಡ್ತಿದ್ದೀನಿ. ಮೊದಲನೇದಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ನನ್ನ ಪ್ರೀವಿಯಸ್ ವಿಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಆ್ಯಂಡ್ ಅದರಲ್ಲಿ ತುಂಬಾ ಮೆಸೇಜಸ್ ಇತ್ತು. ಸೊ ನಾನು ಅದರದ್ದೆಲ್ಲ ಕ್ಲಾರಿಫೈ ಮಾಡೋಣ ಡೌಟ್ಸ್ನ ಅಂತ ಬಂದಿದ್ದೀನಿ. ಸೊ ನನ್ನ ಪ್ರೀವಿಯಸ್ ವಿಡಿಯೋನ ನಾನು ಲಿಂಕಲ್ಲಿ ಹಾಕಿರ್ತೀನಿ ಅಂತ 23 ಡೇಸ್ದು ಸ್ಟಡಿ ಸ್ಟ್ರಾಟಜೀಸ್ದು ಏನು VAOಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಈಗ ಈ ವಿಡಿಯೋ ನಾನು ಪರ್ಟಿಕ್ಯುಲರ್ ಆಗಿ ನಾನು ಮಾಡ್ತಿರೋದು VAO ಆಸ್ಪರೆಂಟ್ಸ್ಗೆ ಮಾತ್ರ. ಯಾಕೆ ಅಂತ ಅಂದರೆ ನಾನು ಕೂಡ 27th ಎಕ್ಸಾಮ್ ಬರಿತಾ ಇದ್ದೀನಿ. ಸೊ ನಾನು ಯೂಸ್ ಮಾಡ್ತಿರೋಂಥ ಸ್ಟ್ರಾಟಜಿನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಂತೆ. ಹಾಗೆ ಈ ವಿಡಿಯೋದಲ್ಲಿ ಇನ್ನೂ ಕೆಲವರು ನನಗೆ ಬೇರೆ ಸ್ಟ್ರಾಟಜೀಸ್ನ ಯೂಸ್ ಮಾಡ್ಕೊಡೋದಕ್ಕೆ ಹೇಳಿದರು. ಸೊ ಅದನ್ನು ನಾನು ಹೇಳ್ತಿದ್ದೀನಂತೆ ಇದರಲ್ಲಿ. ಸೊ ಇದರಲ್ಲಿ ಹೇಗೆ ಅಂದರೆ 20 ಡೇಸ್ ಉಳಿದಿದೆ. ಸೊ ಇವತ್ತು ಸೇರಿಸ್ಕೊಂಡ್ರೆ 21 ಡೇಸ್ ಆಗುತ್ತೆ. ಅಂದರೂ ನಾನು 20 ಡೇಸ್ ಅಂತ ನಾನು ತೊಗೊಂಡಿದ್ದೀನಿ. ಸೊ ಈ ವಿಡಿಯೋನ ನಾನು 4 o'clock ಹಂಗೆ ಅಪ್ಲೋಡ್ ಮಾಡ್ತೀನಂತೆ. ಸೊ ನಾನು ಯಾವ ಸಬ್ಜೆಕ್ಟ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಓದಿ ಅಂತ ಹೇಳ್ತೀನೋ ಅದನ್ನು ಮಾತ್ರ ಓದಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಾನು ಹೊಸದಾಗಿ ಟೆಲಿಗ್ರಾಮ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ, ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಸೊ ಆ ಲಿಂಕ್ ಮೂಲಕ ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗಿ. ಸೊ ಅದರಲ್ಲಿ ನಾನು ನನಗೆ ಇಷ್ಟ ಆಗಿರೋಂತಹ ಈಸಿಯಾಗಿ ನಿಮಗೆ ಅರ್ಥ ಆಗುವಂತಹ ಕ್ಲಾಸಸ್ದು ಲಿಂಕ್ಸ್ ಹಾಕ್ತಾ ಹೋಗ್ತೀನಿ. ಸೊ ನೀವು ಅಷ್ಟನ್ನು ಓದ್ಕೊಂಡ್ರೂ ಸಾಕಾಗುತ್ತೆ. ಸೊ ಇವಾಗ ಡೈರೆಕ್ಟಾಗಿ ವಿಚಾರಕ್ಕೆ ಬರೋಣ. VAO ಎಕ್ಸಾಮ್ 27th ಇದೆ. ಸೊ ನಮಗೆಲ್ಲರಿಗೂ ಗೊತ್ತು ಇನ್ನು 21 ಡೇಸ್ ಇದೆ. ಇವತ್ತಿನ ದಿನ ಬಿಟ್ಟರು ಕೂಡ 20 ಡೇಸ್ ಉಳಿಯುತ್ತೆ. ಸೊ ಅದರಲ್ಲಿ ನಾನು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ನ 1 by 1 ಬರ್ಕೊಂಡು ಬಂದಿದ್ದೀನಂತೆ. ಸೊ ನೀವು ಇಲ್ಲೆಲ್ಲ ನೋಡ್ತಿದ್ದೀರಾ ಅನಿಸುತ್ತೆ. ನಾನು 17 ಡೇಸ್ ಪ್ಲಸ್ 3 days ರಿವಿಷನ್ ಅಂತ ಇಟ್ಕೊಂಡಿದ್ದೀನಿ. ಆ 17 ಡೇಸ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೋದು ಅಂತ ಇದರಲ್ಲಿ ನೋಡ್ಕೊಳ್ಳಿ. ಆ್ಯಂಡ್ ನಾನು ಇದರಲ್ಲಿ ಹೇಳ್ತಿರೋವಂಥದ್ದು 8 hours ಸ್ಟ್ರಾಟಜಿ ಇಲ್ಲ 4 hours ಸ್ಟ್ರಾಟಜಿ. ಯಾರಿಗೆಲ್ಲ ತುಂಬ ಚೆನ್ನಾಗಿ ಟೈಮ್ ಇದೆ ಅವರೆಲ್ಲ 8 hours ಓದ್ಕೊಳ್ಳಿ. ಸೊ ಬುಕ್ ಥ್ರೂ ಹೋಗಿ ಮ್ಯಾರಥಾನ್ ವೀಡಿಯೋಸ್ನ ನೋಡ್ಕೊಳ್ಳಿ. ಸೊ 2 days ಬುಕ್ ಓದಿದ್ರೆ ಇನ್ನು 1 day ಫುಲ್ ಮ್ಯಾರಥಾನ್ ವೀಡಿಯೋಸ್ ನೋಡಿ, ಆ ಥರ ಮಾಡ್ಕೊಳ್ಳಿ. ಸೊ ಯಾರಿಗೆಲ್ಲ ಇನ್ನು ಕೆಲ್ಸಕ್ಕೆ ಹೋಗ್ತೀನಿ ಓದೋಕ್ಕಾಗಲ್ಲ ಅಂತ ಅನ್ನೋರಿಗೆಲ್ಲ 4 hours ನೀವು ಓದ್ಕೋಬೋದು. ಸೊ ನೀವು ಬುಕ್ ಓದೋದಾದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನೊಂದು ಗೈಡ್ ಬುಕ್ ಹಾಕ್ತೀನಿ. ಆ ಬುಕ್ ಬೇಕಿದ್ರೆ ಓದ್ಕೋಬೋದು. ಇಲ್ಲ ಮ್ಯಾರಥಾನ್ ವೀಡಿಯೋಸ್ ನನ್ನ ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ ಎಷ್ಟು ಓದಿದ್ರೆ ಸಾಕು ಅಂತ. ಸೊ ಅಷ್ಟು ಓದ್ಕೊಂಡ್ರೆ ಸಾಕು. ಈಗ ನಾನು ಇಂಪಾರ್ಟೆಂಟ್ ಸಬ್ಜೆಕ್ಟಲ್ಲಿ ಫಸ್ಟ್ ಸಬ್ಜೆಕ್ಟ್ ನಾನು ಹೇಳೋದು ಪೊಲಿಟಿ. ತುಂಬಾ ಈಸಿಯಾಗಿ ಮಾರ್ಕ್ಸ್ ತಗೋಬೋದು ಈ ಪೊಲಿಟಿ ಸಬ್ಜೆಕ್ಟಲ್ಲಿ. ಮೇನ್ ಅದರಲ್ಲಿ ಏನು ನೋಡ್ಕೋಬೇಕು ಅಂತ ಅಂದರೆ ಆರ್ಟಿಕಲ್ಸ್ 1 to 51A ವರೆಗೂ. ಅಂದರೆ ಆರ್ಟಿಕಲ್ 1ಇಂದ DPSP ಫಂಡಮೆಂಟಲ್ ಡ್ಯೂಟೀಸ್ವರೆಗೂ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್, ಆಮೇಲೆ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್, DPSP, ಪ್ರಿಹೆಂಬಲ್, ಲೋಕಸಭಾ ಆ್ಯಂಡ್ ರಾಜ್ಯಸಭಾ, ಅದಾದಮೇಲೆ ಪಾರ್ಲಿಮೆಂಟ್, ಆಮೇಲೆ ಬಾರೋಸ್ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಆಗೋದಕ್ಕೆ ಏನೇನೆಲ್ಲ ಯಾವ್ಯಾವ ದೇಶದಿಂದ ನಾವು ತೊಗೊಂಡು ಬಂದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇನ್ವಾಲ್ವ್ ಮಾಡಿದ್ದೀವಿ ಅನ್ನೋದು ನಾನು ಅದನ್ನೆಲ್ಲ ನಿಮ್ಗೆ ನೆಕ್ಸ್ಟ್ ನೋಟ್ಸಲ್ಲಿ ಹಾಕ್ತೀನಂತೆ. ರಿಟ್ಸು, ಅದಾದಮೇಲೆ ಪಂಚಾಯತ್ ತುಂಬಾ ಇಂಪಾರ್ಟೆಂಟ್ ಅಂದರೆ ಪಂಚಾಯತ್, ಆಮೇಲೆ ಅಮೆಂಡ್ಮೆಂಟ್ಸು. ಸೊ VAOಗೆ ಅಂತಲೇ ಪರ್ಟಿಕ್ಯುಲರ್ ಆಗಿ ಯಾವುದೂ ಇವತ್ತರೆಗೂ ಎಕ್ಸಾಮ್ ನಡೆದಿಲ್ಲ. ಇದೇ ಫಸ್ಟ್ ಎಕ್ಸಾಮ್. ಅದಕ್ಕೋಸ್ಕರ KE ಅವ್ರದ್ದು ಹಳೆ ಕ್ವಶನ್ ಪೇಪರ್ಸ್ನ ಇಟ್ಕೊಂಡು ಫಾಲೋ ಮಾಡಿ. ಸೊ KE ಅವ್ರು ಯಾವುದೇ ಎಕ್ಸಾಮ್ ನಡೆಸಿದ್ರು ಅದನ್ನ ಇಟ್ಕೊಂಡು ಫಾಲೋ ಮಾಡಿ. ಸೊ ಪೊಲಿಟಿನ 3 days ಮುಗಿಸಿ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ರು 3 days ಸಾಕು ಪೊಲಿಟಿನ ನೀಟಾಗಿ ಓದ್ಕೊಳ್ಳೋದಕ್ಕೆ. ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋರ್ಗೂ ಮ್ಯಾರಥಾನ್ ವೀಡಿಯೋಸ್ ನೋಡಿಕೊಂಡು, ಬಟ್ ಪೊಲಿಟಿನ 3 days ಮುಗ್ಸೋಕ್ಕಾಗುತ್ತೆ ಅಂದರೆ ಸಾಧ್ಯನೇ ಇಲ್ಲ. ಸೊ ನೆಕ್ಸ್ಟು ಹಿಸ್ಟ್ರಿ. ಸೊ ಹಿಸ್ಟ್ರಿಲಿ 3 parts ನೀವು ಓದಲೇಬೇಕು. ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ. ಅದರಲ್ಲಿ ಇಂಡಿಯನ್ ಆ್ಯಂಡ್ ಕರ್ನಾಟಕ ನಾನು ಅದರಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಎರಡನ್ನೂ ನೀವು ಓದಬೇಕಾಗತ್ತೆ. ಏನ್ಷಿಯಂಟಲ್ಲಿ ಇಂಡಿಯಸ್ ವ್ಯಾಲಿ ಸಿವಿಲೈಸೇಷನ್, ಬುದ್ಧಿಸಮ್, ಜೈನಿಸಮ್, ಮೌರ್ಯನ್, ಗುಪ್ತಾ, ಮೈಸೂರು ಒಡೆಯರ್. ಅದಾದಮೇಲೆ ಮೆಡಿವಲ್ ಇಂಡಿಯಾ ನಿಮಗೆ ಇಷ್ಟ ಆದರೆ ಓದ್ಕೊಳ್ಳಿ, ಯಾಕಂದರೆ ತುಂಬ ವ್ಯಾಸ್ಟ್ ಇದೆ. ಅದ್ರಲ್ಲಿ ಕ್ವಶನ್ಸ್ 1 to ಅಷ್ಟೇ ಕೇಳೋದು. ಬಿಡೋದಾದರೆ ಬಿಟ್ಟಿರಿ, ಯಾಕಂದರೆ ತುಂಬ ಟೈಮ್ ಕಮ್ಮಿ ಇದೆ. ಸೊ ಮಾಡರ್ನ್ ಇಂಡಿಯಾ ಬಂದುಬಿಟ್ಟು 1600 to 1947 ವರೆಗೂ ಇದೆ. ಗಾಂಧಿಯರ, ಅದಾದಮೇಲೆ ನೆಹರು, ಇಂಡಿಪೆಂಡೆನ್ಸ್ ಮೂಮೆಂಟ್, ಇವನ್ನೆಲ್ಲ ಒಬ್ಬರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. AMIS ಕನ್ನಡದಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ನ ನೀವು ಫಾಲೋ ಮಾಡಿದ್ರೆ ನನಗೆ ಎಷ್ಟು ನೋಟ್ಸ್ ಬೇಕೋ ಅಷ್ಟು ಓದೋದಷ್ಟು ನಾನು ನಿಮಗೆ ಹಾಕ್ತಾ ಹೋಗ್ತೀನಂತೆ. ಇಷ್ಟು ದಿನಕ್ಕೆ ಇಷ್ಟು ಓದಿದ್ರೆ ಸಾಕು ಅಂತ ನಾನು ಪ್ರತಿದಿನ ಅಪ್ಡೇಟ್ ಮಾಡ್ತಾ ಹೋಗ್ತೀನಂತೆ. ಸೊ ನೆಕ್ಸ್ಟು ಹಿಸ್ಟ್ರಿನ 4 days ಮುಗಿಸ್ಬೋದು. ನೆಕ್ಸ್ಟ್ ಜಿಯೋಗ್ರಫಿ, ಫ್ಯಾಕ್ಚುಯಲ್ ಕ್ವಶನ್ಸು ಇಂಡಿಯಾ ಮತ್ತು ಕರ್ನಾಟಕ ಬಗ್ಗೆ ಕೇಳ್ತಾರೆ. ಬಾರ್ಡರ್ಸು, ಕಾನ್ಫ್ಲಿಕ್ಟ್ಸು, ಸೋಲಾರ್ ಸಿಸ್ಟಮು. ತುಂಬ ಮೇನ್ ಅಂದರೆ ಫಿಸಿಕಲ್ ಜಿಯೋಗ್ರಫಿ ಓದ್ಕೊಳ್ಳಿ, ರಿವರ್ಸ್ ಬಗ್ಗೆ ಓದ್ಕೊಳ್ಳಿ. ಸ್ವಲ್ಪ ಕರ್ನಾಟಕ ಇಂಡಿಯಾದು ಕರೆಂಟ್ ಅಫೇರ್ಸ್ನ ನೀಟಾಗಿ ನೋಡ್ಕೊಂಬಿಡಿ. ಅದನ್ನು 3 days ಮುಗಿಸ್ಕೋಬೋದು. ಸೊ 2 days ಎನ್ವಿರಾನ್ಮೆಂಟ್ ಬಗ್ಗೆ ನೀಟಾಗಿ ಓದ್ಕೋಬೋದು. ಪ್ಲೇಸಸ್ ಆ್ಯಂಡ್ ನ್ಯೂಸು, ಆಮೇಲೆ ರಾಮ್ಸಾರ್ ಸೈಟ್ಸು, ಬರ್ಡ್ ಸ್ಯಾಂಚುರಿ, ಅನಿಮಲ್ ಸ್ಯಾಂಚುರಿ. ಇಷ್ಟಾದ್ರೂ ನಿಮ್ಗೆ ಎಷ್ಟೋ ಒಂದು ಸ್ವಲ್ಪ ಬರುತ್ತೆ. ಆ್ಯಂಡ್ ಕರೆಂಟ್ ಅಫೇರ್ಸ್ ಮಾತ್ರ ಮುಖ್ಯ ಇದರಲ್ಲಿ, ಆಯಿತಾ. ಅದಾದಮೇಲೆ ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೂ ಕೂಡ 2 days ನೀವು ಆರಾಮಾಗಿ ಮುಗಿಸ್ಬೋದು. ಅದರಲ್ಲಿ ಬಂದ್ಬಿಟ್ಟು ಡಿಸೀಸಸ್ಸು, ISRO ಅಂದರೆ ಈ
ಸಲ ಆದಿತ್ಯ ಅವೆಲ್ಲ ತುಂಬಾ ಕ್ವಶನ್ಸ್ ಕೇಳ್ತಾರೆ, ಬಂದೇ ಬರುತ್ತೆ. ಯಾಕೆಂದರೆ ಇದು PU ಲೆವೆಲ್ ಆಗಿರೋದ್ರಿಂದ ಸ್ವಲ್ಪ ಅಪ್ಡೇಟ್ ಕ್ವಶನ್ಸ್ ಸೈನ್ಸಲ್ಲಿ ಬಂದೇ ಬರುತ್ತೆ. ಆ್ಯಂಡ್ ವಿಟಮಿನ್ಸ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಲೈಟ್ಸ್, ನ್ಯೂಸ್. ಸೊ ನ್ಯೂಸ್ ಅಂದರೆ ಕರೆಂಟ್ ಅಫೇರ್ಸು. ನೆಕ್ಸ್ಟ್ ಎಕನಾಮಿಕ್ಸಲ್ಲಿ ಹ್ಯಾಸ್ ಸರ್ವೆ, ಬಡ್ಜೆಟ್, RBI, ಇನ್ಫ್ಲೇಷನ್, ಡಿಫ್ಲೇಷನ್, ಕರೆಂಟ್ ಅಫೇರ್ಸ್ ಎಲ್ಲದು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇದೊಂದು 3 ಡೇಸಲ್ಲಿ ಮುಗಿದ್ಬಿಡುತ್ತೆ. ಸೊ ನಾನು ಇದನ್ನು ಹಾಕಿರೋದು 22nd ಡೇವರೆಗೂ ಎಷ್ಟು ಬೇಗ ನೀವು ಮುಗಿಸ್ಕೋಬೋದು ಅಂತ. ಸಾಧ್ಯ ಆದರೆ ಓದೋಕ್ಕೆ ಟ್ರೈ ಮಾಡಿ. ಪುಟಾಣಿ ಗೈಡ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಂತೆ. ಆ್ಯಂಡ್ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಈಗಲೇ ಜಾಯ್ನ್ ಆಗಿ. ಯಾಕೆ ಅಂದರೆ ನನಗೆ ಯಾವುದು ಸ್ಯಾಟಿಸ್ಫೈ ಆಗುತ್ತೆ ಆ ಒಂದು ಮ್ಯಾರಥಾನ್ ವೀಡಿಯೋಸ್ ಯೂಟ್ಯೂಬಲ್ಲಿರೋದನ್ನ ನಾನು ಲಿಂಕ್ನ ಶೇರ್ ಮಾಡ್ತೀನಂತೆ. ಸೊ ಅದನ್ನು ನೀವು ನೋಡ್ಕೊಂಡು ಆರಾಮಾಗಿ ಓದ್ಕೋಬೋದು. ಯಾಕೆಂದರೆ ನಾನು UPSC ಆಸ್ಪಿರೆಂಟ್, ನಾನು ಆಲ್ರೆಡಿ 1 ಇಯರಿಂದ ಓದಿದ್ದೀನಿ. ಆದರೆ ನಾನು ಕೂಡ ಒಂದು ಮ್ಯಾರಥಾನ್ ವೀಡಿಯೋ ನೋಡ್ಕೊಂಡು ರಿವಿಷನ್ಗೋಸ್ಕರ ನಾನು ಏನು ಯೂಸ್ ಮಾಡ್ತೀನಲ್ವ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಂತೆ. ಮೋರ್ ಇನ್ ಆಫ್ VAOಗೆ ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಸಾಯಿ ದೇವ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.